ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರದ ಒಂದು ಯೋಜನೆಗಳಲ್ಲಿ ಒಂದಾದ ನಾವು ಮನುಜರು ಕಾರ್ಯಕ್ರಮವನ್ನು ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿಸುವ ಉದ್ದೇಶದಿಂದ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದು ನಮ್ಮ ಶಿಕ್ಷಣ ಇಲಾಖೆ ಜಾರಿಗೆ ತಂದಿದೆ. ಈ ಯೋಜನೆಗಳಲ್ಲಿ ಇವು ಬಹಳ ಪ್ರಮುಖ ಅಂಶಗಳನ್ನು ನಮ್ಮ ಶಾಲೆಯ ಮಕ್ಕಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ 3 ಅಂಶಗಳನ್ನು ನಾವು ಮನುಜರು ಕಾರ್ಯಕ್ರಮದ ಅಡಿಯಲ್ಲಿ ಜಾರಿಗೆ ತರಲಾಯಿತು. ಆ 3 ಪ್ರಮುಖ ಅಂಶಗಳು ಯಾವಪ್ಪ ಅಂತಂದರೆ ಸಾಮಾಜಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವ ಹಾಗೂ ಸಹಬಾಳ್ವೆ. ಅಂದರೆ ನಮ್ಮ ಮಕ್ಕಳಲ್ಲಿ ಈ 3 ಅಂಶಗಳು ಬಹಳ ಪ್ರಮುಖವಾಗಿ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಹಪಠ್ಯ ಚಟುವಟಿಕೆಗಳಲ್ಲಿ ಒಂದಾದ ಸಾಮಾಜಿಕ ಸಾಮರಸ್ಯ ಅಂತ ಅಂದರೆ ನಾವು ನಮ್ಮ ಮನೆಗಳಲ್ಲಿ, ಶಾಲೆಯಲ್ಲಿ ಅಥವಾ ಸಮುದಾಯದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಸ್ಥಳೀಯ ಹಬ್ಬಗಳಾಗ್ಬೋದು, ಹಾಗೆ ಜಾನಪದ ಕಲೆಗಳು. ಇವತ್ತು ನೋಡ್ಬೋದು ನಮ್ಮ ಗ್ರಾಮೀಣ ಭಾಗದಲ್ಲಿ ಜಾನಪದ ಕಲೆಗಳು, ಜಾನಪದ ಸೊಗಡು ಅಂತಕ್ಕಂಥದ್ದು ನಾಶ ಆಗಿ ಹೋಗ್ತಾ ಇರೋದನ್ನು ಕಾಣಬಹುದು. ಆ ಕುರಿತು ಜಾನಪದ ಸೊಗಡನ್ನು, ಜಾನಪದ ಕಲೆಯನ್ನು ನಮ್ಮ ಮಕ್ಕಳಲ್ಲಿ ಬಿತ್ತರಿಸ್ತಕ್ಕಂಥದ್ದು ಶಾಲೆಗಳ ಒಂದು ಕಾರ್ಯ ಮಹತ್ವ. ಮಕ್ಕಳಲ್ಲಿ ಉಂಟು ಮಾಡಬೇಕು ಅಂದರೆ ಜಾನಪದ ಕಲೆಯನ್ನು ಉಂಟು ಮಾಡಬೇಕು ಅಂತಂದರೆ ಶಾಲೆಗಳ ಒಂದು ಕಾರ್ಯ ಮಹತ್ವದ್ದಾಗಿರುತ್ತೆ. ಹಾಗೆಯೇ ರಾಷ್ಟ್ರೀಯ ಹಬ್ಬಗಳಾಗ್ಬೋದು, ಮತ್ತು ಗ್ರಾಮೀಣ ಕ್ರೀಡೆಗಳು ಬಹಳ ಪ್ರಮುಖವಾಗಿ ಇವತ್ತು ನೋಡಬಹುದು. ಜಾನಪದ ಕ್ರೀಡೆಗಳಾದಂಥ ಕಬಡ್ಡಿ ಆಗ್ಬೋದು, ಒಳಾಂಗಣ ಆಟಗಳು, ಹೊರಾಂಗಣ ಆಟಗಳು, ಇವುಗಳು ಸಹ ಇವತ್ತು ಪಠ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಎಲ್ಲೋ ಒಂದು ಗ್ರಾಮೀಣ ಸೊಗಡನ್ನು, ಗ್ರಾಮೀಣ ಕ್ರೀಡೆಗಳನ್ನು ನಾವು ಮರಿತಾ ಇದ್ದೀವಿ. ನಮ್ಮ ಮಕ್ಕಳಲ್ಲಿ ಗ್ರಾಮೀಣ ಸೊಬಗು ಅಂತಕ್ಕಂಥದ್ದು ಮರೆಯಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಮೂಢನಂಬಿಕೆಗಳ ನಿರ್ಮೂಲನೆ, ವೈಜ್ಞಾನಿಕ ಮನೋಭಾವಕ್ಕೆ ಬಂದಾಗ ಪ್ರಸ್ತುತ ಇನ್ನೂ ಸಹ ನಮ್ಮ ಗ್ರಾಮೀಣ ಭಾಗದಲ್ಲಿ ಮೂಢನಂಬಿಕೆಗಳನ್ನು ಆಚರಣೆ ಮಾಡತಕ್ಕಂಥ ಒಂದು ಪದ್ಧತಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಇನ್ನೂ ಆಚರಣೆಯಲ್ಲಿರ್ತಕ್ಕಂಥದ್ದನ್ನು ನೋಡ್ಬೋದು. ನಮ್ಮ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಉಂಟು ಮಾಡಿದ್ದೇ ಆದಲ್ಲಿ ಆ ವೈಜ್ಞಾನಿಕ ಮನೋಭಾವದ ವೈಜ್ಞಾನಿಕತೆಯ ಅರಿವು ಮಕ್ಕಳಲ್ಲಿ ಉಂಟಾದರೆ ಆ ಮೂಢನಂಬಿಕೆಗಳು, ಸಮಾಜದಲ್ಲಿರ್ತಕ್ಕಂಥ ಮೌಢ್ಯಗಳ ಆಚರಣೆಯನ್ನು ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು. ಹಾಗೆ ನಾವು ನೋಡ್ತಾ ಹೋದಾಗ ಸಹಬಾಳ್ವೆ ಅಂತ ಅಂದರೆ ಪ್ರತಿಯೊಬ್ಬರೂ ಸಹ ಮತ್ತೊಬ್ಬರ ಮೇಲೆ ಅವಲಂಬನೆಯಾಗಿದ್ದೇವೆ. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ನಾವು ಶಾಲೆಗಳಲ್ಲಿ ನೋಡಬಹುದು, ಏನು ಅಕ್ಷರ ದಾಸೋಹ ಯೋಜನೆ ಇದೆ, ಇಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯ ಸಾಮಾಜಿಕ ಸಹಬಾಳ್ವೆಯನ್ನು ಹೇಗೆ ಸಾಮರಸ್ಯವನ್ನು ಮತ್ತೆ ಮಕ್ಕಳಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ ಅಂದರೆ ಮಕ್ಕಳು ಸಹಪಂಕ್ತಿಯಲ್ಲಿ ಭೋಜನವನ್ನು ಮಾಡ್ತಾರೆ. ಹಾಗೇನೆ ನಾವು ನೋಡ್ಬೋದು, ಪ್ರತಿದಿನ ಶಾಲೆಯಲ್ಲಿ ಆರಂಭದಲ್ಲಿ ಪ್ರಾರ್ಥನಾ ಅವಧಿಯಲ್ಲಿ ನಾವು ನೋಡ್ತಾ ಹೋದಾಗ ಸುಭಾಷಿತವನ್ನು ಹೇಳ್ತೇವೆ, ಹಾಗೆ ಪಂಚಾಂಗವನ್ನು ಹೇಳ್ತೇವೆ, ಒಂದು ಸಾಮಾನ್ಯ ಜ್ಞಾನವನ್ನು, ಪ್ರಶ್ನೆಯನ್ನು ಹೇಳ್ತಾ ಹೋಗ್ಬೋದು, ವಚನ, ಗಾದೆಗಳು, ಒಗಟುಗಳು, ಪುಸ್ತಕ ಪರಿಚಯ, ಕವಿ ಪರಿಚಯ, ಹೀಗೆ ಹಲವಾರು ಚಟುವಟಿಕೆಗಳನ್ನು ಪ್ರಾರ್ಥನಾ ಅವಧಿಯಲ್ಲಿ ಮಾಡ್ತಾ ಹೋದರೆ ಪ್ರಾರ್ಥನಾ ಅವಧಿಯು ಒಂದು ಕಲಿಕಾ ಚಟುವಟಿಕೆಯಾಗಿ, ಕಲಿಕಾ ಅವಧಿಯಾಗಿ ರೂಪುಗೊಳ್ಳುವುದರಲ್ಲಿ ಸಂಶಯ ಇಲ್ಲ. ಹಾಗೆ ನೋಡ್ತಾ ಹೋದಾಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಕುಲಕಸುಬುಗಳು ನೋಡ್ಬೋದು. ಹಿಂದೆ ಇದ್ದಂಥ ಕಂಬಾರ, ಚಂಬಾರ, ಮತ್ತೆ ಏನು ಬೇಲ್ದಾರ್ ಇದ್ದಾರೆ, ಇವತ್ತು ದರ್ಜಿ ಇದ್ದಾರೆ. ಇಂಥ ಕುಲಕಸುಬುಗಳು ಇವತ್ತು ಮರೆಯಾಗ್ತಾ ಇರೋದನ್ನು ಕಾಣಬಹುದು. ಇವತ್ತೆಲ್ಲ ನಾವು ಆಧುನಿಕತೆಯ ಒಂದು ಬೆಳವಣಿಗೆಯಲ್ಲಿ ನಾವೆಲ್ಲ ಕುಲಕಸುಬುಗಳನ್ನು ಮರೆತು ಯಾವುದೇ ಒಂದು ಯಾಂತ್ರಿಕ ಜಗತ್ತಿನಲ್ಲಿ ಯಾಂತ್ರಿಕತೆಯ ಮೇಲೆ ಅವಲಂಬನೆ ಆಗ್ತಾ ಇರೋದನ್ನು ಕಾಣಬಹುದು. ಅಂದರೆ ಯಾಂತ್ರಿಕತೆಯಿಂದ ಎಲ್ಲೋ ಒಂದು ಕಡೆ ನಾವು ನಮ್ಮ ಒಂದು ಮೂಲ ಉದ್ದೇಶವನ್ನು ಮರಿತಾ ಇದ್ದೇವೆ. ಮತ್ತೆ ನಮ್ಮ ಒಂದು ಉದ್ದೇಶ, ನಮ್ಮ ವಿಜ್ಞಾನ ಅಂತಕ್ಕಂಥದ್ದು, ನಮ್ಮ ಸಮಾಜ ಅಂತಕ್ಕಂಥದ್ದು ಎಲ್ಲೋ ಒಂದು ಬೆಳವಣಿಗೆಯ ಕಡೆ ಹೋಗ್ತಾ ಇದೆ ಅಂತ ತಿಳ್ಕೊಂಡ್ರೆ, ಆದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಮೈ ಮರೆತು ಆರೋಗ್ಯದ ಹಿತದೃಷ್ಟಿಯಿಂದ ಆಗ್ಬೋದು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ ಈ ಯಾಂತ್ರಿಕ ಜಗತ್ತಿನಲ್ಲಿ ಅಂತಲೂ ಸಹ ತಿಳಿಬಹುದು. ಒಟ್ಟಾರೆಯಾಗಿ ಹೇಳೋದಾದರೆ ನಾವು ಮನುಜರು ಕಾರ್ಯಕ್ರಮದ ಮೂಲಕ ನಮ್ಮ ಮಕ್ಕಳಲ್ಲಿ ಮತ್ತು ಸಮುದಾಯದಲ್ಲಿ ಸಾಮಾಜಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮರಸ್ಯ ಭಾವನೆಗಳನ್ನು ಉಂಟು ಮಾಡೋದರಿಂದ, ಸಹಬಾಳ್ವೆಯನ್ನು ಉಂಟು ಮಾಡೋದರಿಂದ ಸಮಾಜದಲ್ಲಿ ಬದಲಾವಣೆಯಾಗುತ್ತೆ. ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರಿಂದ ಮಕ್ಕಳಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣಬಹುದು. ಸಮಾಜದಲ್ಲೂ ಸಹ ಬದಲಾವಣೆಗಳನ್ನು ಕಾಣ್ತೇವೆ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ತಿಳಿಸ್ತೇನೆ. ಇಂತಹ ಕಾರ್ಯಕ್ರಮಗಳು ಇಲಾಖೆಯಿಂದ ಮತ್ತಷ್ಟು ಮೂಡಿ ಬರಲಿ. ನಾವು ಮನುಜರು ಕಾರ್ಯಕ್ರಮ ಯಶಸ್ವಿಯಾಗಿ ರಾಜ್ಯಾದ್ಯಂತ ಅನುಷ್ಠಾನ ಆಗ್ತಾ ಇದೆ. ಇದೇ ರೀತಿ ಮುಂದುವರಿಯಲಿ ಅಂತ ಆಶಿಸ್ತಾ
ನನ್ನ ಒಂದು ಅನಿಸಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.